ನಂಜನಗೂಡಿನಲ್ಲಿ ಆಯೋಜಿಸಿದ್ದ ಡಿ ದೇವರಾಜ ಅರಸು ಜಯಂತಿಯಲ್ಲಿ ಮಾತನಾಡಿದ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಅವರು, ದೇವರಾಜ ಅರಸುರವರು ಸಮಾಜದಲ್ಲಿ ಮಾದರಿ ವ್ಯಕ್ತಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ದಾರೆ. ಅವರ ಜೀವನ ಶೈಲಿ ನಮಗೆ ಮಾದರಿಯಾಗಿದೆ. ಅವರು ಮುಖ್ಯಮಂತ್ರಿ ಆಗಿದ್ದ ವೇಳೆ 1984ರಿಂದ 87ರವರೆಗೆ ಅನೇಕ ಸುಧಾರಣೆಗಳನ್ನು ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು. ಕಂದಾಯ ಇಲಾಖೆಗೆ ಅವರು ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ಭೂ ಸುಧಾರಣೆ ಕಾಯ್ದೆ, ಉಳುವವನಿಗೆ ಭೂಮಿ ಒಡೆತನದ ಹಕ್ಕು ಮುಂತಾದ ಕಾಯ್ದೆಗಳನ್ನು ಮಾಡಿದ್ದಾರೆ. ಈ ಕಾಯ್ದೆಗಳಿಂದ ಸಾಮಾನ್ಯ ಜನರ ಜೀವನ ಮಟ್ಟ ಸುಧಾರಿಸಿದೆ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಧಾರಣೆಗೂ ಕಾರಣೀಭೂತರಾಗಿದ್ದಾರೆ ಎಂದು ತಿಳಿಸಿದರು. ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಗೆ ಹಲವಾರು ಲ್ಯಾಂಡ್ ರಿಫಾರ್ಮ್ಸ್ ಏನು ನಾವು ಡಾಕ್ಯುಮೆಂಟ್ಸ್ ನೋಡ್ತೀವಿ, ಎಲ್ಲರೂ ಕೂಡ ಮುಖ್ಯವಾಗಿ 1974ರಿಂದ 77 ಈ ಸಮಯದ ಫೈಲ್ಸ್ಗಳು ನಾವು ನೋಡೋದು ಮೇಜರಾಗಿ. ಟೆನೆನ್ಸಿ ಫಾರ್ಮ್ಸ್ ಯಾರು ಭೂ ಉಳುಮೆಯವರು ಭೂ ಒಡೆಯ ಅಂತ ಏನು ಆಗಿತ್ತು, ಅದು ಈ ಪ್ರದೇಶದಲ್ಲೂ ಕೂಡ ಎಲ್ಲ ಕಡೆ ಇಡೀ ರಾಜ್ಯದಲ್ಲೇ ಅದು ನಾವು ಲಾಂಗರ್ ವಿಷನ್ ಎಷ್ಟು ಜನ ರೈತರಿಗೆ, ಎಷ್ಟು ಲಕ್ಷಾಂತರ ಜನ ರೈತರಿಗೆ ಅದು ಬೆನಿಫಿಟ್ ಆಗಿದೆ. ಹಾಗೂ ಇನ್ನೊಂದು ಲಾಂಗರ್ ವಿಷನ್ ಅಂತಂದರೆ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಲಿಕಾನ್ ವ್ಯಾಲಿಯಾಗಿ ಫೇಮಸ್ ಆಗಿರೋದು 1977ರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಒಂದು 342 ಎಕರೆ ಒಂದು ಜಾಗವನ್ನು ಐಡೆಂಟಿಫೈ ಮಾಡಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.